ರಾಷ್ಟ್ರ ರಾಜಧಾನಿಯಲ್ಲಿ ನಡುಕ ಹುಟ್ಟಿಸ್ತಾ ಇದೆ ಭೀಕರ ಹತ್ಯಾಕಾಂಡ. ಒಂದೇ ಕುಟುಂಬದ 4 ಭೀಕರ ಹತ್ಯೆ ಆಗಿದೆ. ಈ ಕೊಲೆಗೆ ಕಾರಣ ಏನು ಅಂತ ಹೇಳಿ ಜನರು ಕೂಡ ಯೋಚನೆ ಮಾಡ್ತಾ ಇದ್ರು. ನೋಡಿ, ರಾಜಧಾನಿಯಲ್ಲಿ ಭೀಕರವಾಗಿರುವಂತಹ ಕೊಲೆ ನಡೆದಿದೆ. ಅದು ಕೂಡ ಒಂದೇ ಕುಟುಂಬದ 4 ಕೊಲೆ ಆಗಿರುವಂಥದ್ದು. ದೆಹಲಿಯ ಸಮಯಪುರ ಏನಿದೆ, ಬದ್ಲಿಯ ಲೇನ್ನಲ್ಲಿ ನಡೆದಂತಹ ಘೋರ ಕೃತ್ಯ ಇದು. ತಾಯಿ 3 ಪುಟ್ಟ ಮಕ್ಕಳು, ಹೆಣ್ಮಕ್ಳು ಏನಿದ್ದಾರೆ, ಅವರ ಕತ್ತನ್ನು ಸೀಳಿ ಕೊಲೆ ಮಾಡಿದ್ದಾರೆ. 7, 5, 3 ವರ್ಷದ ಹಸುಗೂಸುಗಳನ್ನು ಕೊಂದು ಹಾಕಿದ್ದಾರೆ ಕಿರಾತಕರು. ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಮನೆಯ ಯಜಮಾನ ಕೂಡ ನಾಪತ್ತೆಯಾಗಿದ್ದಾನೆ. ಆತನ ಮೇಲೆ ದಟ್ಟವಾದಂತಹ ಅನುಮಾನ ಕೂಡ ಇದೆ, ಆತೆ ಮಾಡಿರ್ಬೋದು ಅಂತ. ಕೋಣೆಯ ಒಂದೊಂದು ಭಾಗದಲ್ಲಿ ಒಂದೊಂದು ಶವ ಇದೆ. ರಕ್ತಸಿಕ್ತವಾಗಿದ್ದಂತಹ ಹತ್ಯಾಸ್ಥಳ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಪೊಲೀಸರು ಕೂಡ. ಸ್ಥಳಕ್ಕೆ ದೌಡಾಯಿಸಿದಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಹೋಗಿ ಜನನಿಬಿಡ ಪ್ರದೇಶದಲ್ಲೇ ನಡೆದಂತಹ ಈ ಕ್ರೂರ ಹತ್ಯೆಯಿಂದ ಇಡೀ ಏರಿಯಾನೇ ಶಾಕ್ ಆಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಈ ರೀತಿಯಾದಂತಹ ನಡುಕ ಹುಟ್ಟಿಸುವಂತಹ ಭೀಕರ ಕೊಲೆಗಳು ಆಗಿದೆ. ಒಂದಲ್ಲ ಎರಡಲ್ಲ 4 ಕೊಲೆ ಆಗಿದೆ ಇಲ್ಲಿ. ಅದು ಕೂಡ ಒಂದೇ ಕುಟುಂಬದವರು. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಹಸಿಗೂಸುಗಳಿದ್ದಾರೆ. ಯಾಕೆ ಅವರ ಮೇಲೆ ಇವರಿಗೆ ದ್ವೇಷ ಅಂತ ಗೊತ್ತಿಲ್ಲ. ಯಾವ ಕಾರಣಕ್ಕೆ ಈ ಕೊಲೆ ಆಯಿತು? ಪೊಲೀಸರು ಅಲ್ಲಿ ಹೋಗಿ ನೋಡಿದಾಗೆ ಅವ್ರಿಗೆ ಶಾಕ್ ಆಗಿದೆ, ಏನು ಈ ರೀತಿಯಾಗಿ ಮಾಡಿದ್ದಾರೆ ಅಂತ. ಒಂದೊಂದು ಕೋಣೆಯಲ್ಲಿ ಒಂದೊಂದು ಶವಗಳು. ತಾಯಿ ಮತ್ತು 3 ಪುಟ್ಟ ಹೆಣ್ಣುಮಕ್ಕಳು ಏನಿದ್ದಾರೆ, ಅವರ ಕತ್ತನ್ನು ಸೀಳಿದ ಸ್ಥಿತಿಯಲ್ಲಿ ಬಿದ್ದಿದೆ ಆ ಶವಗಳೆಲ್ಲವೂ ಕೂಡ. ಒಬ್ರಿಗೆ 7 ವರ್ಷ, ಒಬ್ರಿಗೆ 5 ವರ್ಷ, ಒಬ್ರಿಗೆ 3 ವರ್ಷ, ಈ ರೀತಿಯಾದಂಥ ಪುಟ್ಟ ಮಕ್ಕಳಿದ್ದಾರೆ. ಈ ಘಟನೆ ಬೆಳಕಿಗೆ ಬಂದಿದೆ. ಆ ಇಡೀ ಏರಿಯಾದ ಜನನೇ ಶಾಕ್ ಆಗಿದ್ದಾರೆ. ಇನ್ನೇನು ಮಾಲೀಕ ಏನಿದ್ದಾನೆ, ಆತ ನಾಪತ್ತೆಯಾಗಿದ್ದಾನಂತೆ. ಆತನ ಮೇಲೇ ಒಂದು ಸ್ವಲ್ಪ ದೊಡ್ಡ ಮಟ್ಟದ ಅನುಮಾನ ಇದೆ. ಒಂದೊಂದು ಕೋಣೆಯಲ್ಲೇ ಒಂದೊಂದು ಭಾಗದಲ್ಲಿ ಶವಗಳು ಬಿದ್ದಿರೋದ್ರಿಂದ ಆ ಇಡೀ ಮನೆಯೇ ರಕ್ತದಿಂದ ಕೂಡಿರುತ್ತೆ. ಆ ಹತ್ಯಾದ ಒಂದು ಸ್ಥಳ. ಪೊಲೀಸರು ಕೆಲವೊಂದು ಹಿರಿಯ ಅಧಿಕಾರಿಗಳು ಬಂದು ನೋಡಿದಾಗ ಅವರು ಕೂಡ ಭಯ ಬೀಳ್ತಾರೆ, ಏನು ಇಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಗಿರುವಂಥದ್ದು. ದೆಹಲಿಯ ಸಮಯಪುರ್ ಬದ್ಲಿಯ ಲೇನ್ನಲ್ಲಿ ಆಗಿರುವಂತಹ ಘಟನೆ ಇದು. ಈ ಕೃತ್ಯಕ್ಕೆ ನಿಜವಾದಂತಹ ಕಾರಣ ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ತನಿಖೆಯ ನಂತರ ವಿಚಾರ ಗೊತ್ತಾಗುತ್ತೆ. ತಾಯಿ ಮತ್ತು 3 ಮಕ್ಕಳನ್ನು ಕೊಲ್ಲೋಕೆ ಕಾರಣ ಏನು, ಅದು ಕೂಡ ಇಷ್ಟು ಬರ್ಬರವಾಗಿ 7 ವರ್ಷ, 5 ವರ್ಷ, 3 ವರ್ಷ ಮಕ್ಕಳ ಮೇಲೆ ಏನು ದ್ವೇಷ ಇರುತ್ತೆ ಅಂತ ಗೊತ್ತಿಲ್ಲ. ಈ ಒಂದು ಕೊಲೆಯಾಗಿದೆ. ಈಗ ಪೊಲೀಸರು ಆ ಸ್ಥಳಕ್ಕೆ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.